ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಭಾರತದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ 7267 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ 10ನೇ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಮತ್ತು ಸೆಕೆಂಡ್ PUC ಪಾಸ್ ಆದವರಿಗೆ, PhD ಮುಗಿಸಿದವರಿಗೆ, DED BEd ಈ ರೀತಿಯ ಕಂಪ್ಲೀಟ್ ಮಾಡಿದವರಿಗೆ ಮತ್ತು ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್, ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗಳು 225 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ PGT ಶಿಕ್ಷಕರ ಅಂತ ಹೇಳಿ ಇಲ್ಲಿ 1460 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದ ನಂತರ TGT ಶಿಕ್ಷಕರ ಅಂತ ಹೇಳಿ 3967 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಮತ್ತು ಅಕೌಂಟೆಂಟ್ ಪೋಸ್ಟ್ ಇಲ್ಲಿ 61 ಪೋಸ್ಟ್ ಖಾಲಿ ಇರತ್ತೆ. ಮತ್ತು ಹಾಸ್ಟೆಲ್ ವಾರ್ಡರ್ ತುಂಬಾ ಜನ ಕೇಳ್ತಾ ಇದ್ರೆ 635 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದ ನಂತರ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳು GC ಅಂತೇಳಿ ಇಲ್ಲಿ 228 ಪೋಸ್ಟ್ ಖಾಲಿ ಇರತ್ತೆ. ಮತ್ತು ಲ್ಯಾಬ್ ಅಕೌಂಟೆಂಟ್ ಅಂತೇಳಿ ಅಟೆಂಡೆಂಟ್ ಅಂತೇಳಿ 146 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ ನಮ್ಮ ಒಂದು ಭಾರತದಲ್ಲಿ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 7267 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸಿ ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಕಂಡೀಷನ್ ಏನು, ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಒಂದೊಂದು ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಒಂದು ಮಾಹಿತಿ ಅರ್ಥ ಆಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಮತ್ತೆ ಕಮೆಂಟ್ ಮಾಡ್ತಾರ ತುಂಬಾ ಜನ, ಅರ್ಧನೇ ತಿಳಿಸ್ಕೊಟ್ಟಿದ್ದಾರ, ಲಿಂಕೇ ತಿಳಿಸ್ಕೊಟ್ಟಿಲ್ಲ ಅಂತ ಹೇಳಿ ತುಂಬಾ ಜನ ಹೇಳ್ತಾರ. ವಿಡಿಯೋದಲ್ಲಿ ಸಂಪೂರ್ಣ ಲಿಂಕ್ ಇರತ್ತೆ, ಅರ್ಧ ಸುರಿಸುವಂತ ವಿಧಾನ ಇರತ್ತೆ, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸದಾಗಿ ನೋಡಾತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು, ಯಾವೆಲ್ಲ ಪೋಸ್ಟ್ ಖಾಲಿ ಇದಾವೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಮೊದಲಿಗೆ ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು ತಿಳ್ಕೊಬೇಕಾಗತ್ತೆ. ಅದ ನಂತರ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು, ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು ನೋಡಿ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ನ್ಯಾಷನಲ್ ಎಜುಕೇಶನ್ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. 2025 ಇದು ನೇಮಕಾತಿ ಆಗಿರತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ. ಇದು ಸಿಬ್ಬಂದಿ ಆಯ್ಕೆ ಪರೀಕ್ಷೆ ಆಗಿರತ್ತೆ. 2025 ಅತಿ ದೊಡ್ಡ ಪರೀಕ್ಷೆ. ಈ ಒಂದು 2025 ಸುಮಾರು 4 ಬಾರಿ ಕರೆದಿದ್ದಾರೆ ಈ ಒಂದು ಪರೀಕ್ಷೆ, ಸಿಬ್ಬಂದಿ ಆಯ್ಕೆ ಪರೀಕ್ಷೆ ಅಂತ ಹೇಳಿ. ಇದು ನಾಲ್ಕನೇ ಸಾರಿ ಕರೆದಿದ್ದು. ಈ ಒಂದು ಪೋಸ್ಟಿಗೆ ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ, ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದಂತ ದಿನಾಂಕ 19 ಸೆಪ್ಟೆಂಬರ್ 2025 ನೋಟಿಸ್ ಪ್ರಕಾರ ಮಾಡಿದ್ದಾರೆ. ಇದು ನಿಮಗೆ ಸಂಸ್ಥೆ ಬಗ್ಗೆ ಎಲ್ಲ ಅರ್ಥ ಆಯ್ತು. ಇನ್ನು ಪೋಸ್ಟ್ ಬಗ್ಗೆ ಯಾವುದು ಏನು ಅಂತ ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ನೋಡಿ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23/10/2025 ಕೊನೆಯ ದಿನಾಂಕ ಆಗಿರತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಮತ್ತೆ ನೀವು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೂಡ ಕೊನೆಯ ದಿನಾಂಕ 23/10/2025. ಸುಮಾರು ನಿಮಗೆ ಒಂದು ತಿಂಗಳ ಟೈಮ್ ಕೊಟ್ಟಿದ್ದಾರೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೊಳ್ಬೇಡಿ. ಬನ್ನಿ, ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು ಒಂದೊಂದು ತಿಳಿಸ್ಕೊಟ್ಟಿದ್ದಾರೆ. ಆಗಲೇ ತಿಳಿಸ್ಕೊಟ್ಟಿನಲ್ಲ ಮೊದಲಿಗೆ, ಅದೇ ಪೋಸ್ಟ್ ಇರತ್ತೆ. ನಾನೆಲ್ಲ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋತಂದ್ರೆ ಲಾಂಗ್ ಆಗತ್ತೆ ವಿಡಿಯೋ. ಕೆಲವು ಜನ ನೋಡ್ತಾರೆ, ಇನ್ನು ಕೆಲವು ಜನ ನೋಡಲ್ಲ. ಅದೇ ಒಂದು ಕಾರಣಕ್ಕಾಗಿ ಇದನ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ. ಇನ್ನಿತರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹಲವಾರು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಸುಮಾರು ಈ ಒಂದು ಪೇಜ್ 50 ಪೇಜ್ ಇದೆ. ಇದೆಲ್ಲ ನಿಮಗೆ ತಿಳಿಸ್ಕೊಡಕ್ಕಾಗಲ್ಲ. ಮತ್ತೆ ಕೆಲವು ಜನ ಕಮೆಂಟ್ ಮಾಡ್ತಾರೆ ನನಗೆ ಕನ್ನಡನೇ ಬರಲ್ಲ ಅಂತ ಹೇಳಿ. ನೋಡಿ, ನಾನು ಇನ್ನೂ ಕನ್ನಡ ಕಲಿತಾ ಇದ್ದೇನೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಾನು ಇನ್ನೂ ಕನ್ನಡ ಕಲಿತಾ ಇದ್ದೇನೆ. ಏನಾದರೂ ತಪ್ಪಾಗಿತ್ತಂದ್ರೆ, ಏನಾದ್ರು ತಪ್ಪಾಗಿ ಮಾತಾಡಿದತ್ತಂದ್ರೆ ಅದನ್ನೇ ಹೈಲೈಟ್ ಮಾಡಿ ಕೆಲವು ಜನ ಕಮೆಂಟ್ ಮಾಡ್ತಾರ. ಅವ್ರಿಗೆ ಏನ್ ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸರ ಎಷ್ಟೆಷ್ಟು ಏನು ಅಂತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿದೆ ಪೋಸ್ಟ್ ಹೆಸರು. ಪೋಸ್ಟ್ ಒಂದೊಂದ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ ವಿಭಾಗ ನೋಡ್ಕೊಳ್ಳಿ. ಪ್ರಿನ್ಸಿಪಲ್ ಹುದ್ದೆಗಳು 225, PGT TGT ಫಿಮೇಲ್ ಸ್ಟಾಫ್ ನರ್ಸ್ ಹುದ್ದೆಗಳು, ಅದ ನಂತರ ಹಾಸ್ಟೆಲ್ ವಾರ್ಡರ್ ಹುದ್ದೆಗಳತ್ತೆ, ಅಕೌಂಟೆಂಟು, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳು, ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳು, ಇದೆಲ್ಲ ಖಾಲಿ ಇರತ್ತೆ. ಅಪ್ಲಿಕೇಶನ್ ಹಾಕಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಮತ್ತೆ ಎಲ್ಲ ಒಂದು ಅಭ್ಯರ್ಥಿಗಳು, ಅಂಗವಿಕಲದವರು, ಮಾಜಿ ಸೈನಿಕದವರು, SC ST ವರ್ಗದವರು, OBC ಅಭ್ಯರ್ಥಿಗಳು, ಇವರೆಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಯಾವ ಒಂದು ಜಿಲ್ಲೆ ಬೇಕು ಆ ಒಂದು ಜಿಲ್ಲೆನ ಆಯ್ಕೆ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಅರ್ಜಿಗಳು ಯಾವಾಗಿನಿಂದ ಪ್ರಾರಂಭ ಆಗಿದೆ ಅಂದ್ರೆ, ಈಗ ಅರ್ಜಿಗಳು ಪ್ರಾರಂಭ ಆಗಿದೆ 19/9/2025 ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 23 ಅಕ್ಟೋಬರ್ 2025 ತನಕ ಅವಕಾಶ ಇರತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾರ ಅದನ್ನ ನೋಡಿ. ಯಾವ್ಯಾವ ಒಂದು ಪೋಸ್ಟಿಗೆ ಎಷ್ಟೆಷ್ಟು ಅಂತ ಹೇಳಿ. ಇಲ್ಲಿ ಪ್ರಾನ್ಸಿಪಲ್ ಹುದ್ದೆಗಳಿಗೆ 78,000ದಿಂದ 2 ಲಕ್ಷ ತನಕ ಸ್ಯಾಲ್ರಿ ಕೊಡ್ತಾರೆ. ಅದ ನಂತರ PGT ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರೆ 47,000ದಿಂದ
1,51,000 ತನಕ ಸ್ಯಾಲ್ರಿ ಆಗಿರತ್ತೆ. ಇನ್ನು TGT ಹುದ್ದೆಗಳಿಗೆ 44ರಿಂದ 1,42,000 ತನಕ ಸ್ಯಾಲ್ರಿ. ಮಹಿಳಾ ಸ್ಟಾಫ್ ನರ್ಸ್ ಅಂತೇಳಿ. ಅದ ನಂತರ ಹಾಸ್ಟೆಲ್ ವಾರ್ಡನ್ 2 ಸೇಮ್ ಇರತ್ತೆ ಸ್ಯಾಲ್ರಿ. 29ರಿಂದ 92,300 ತನಕ ಸ್ಯಾಲ್ರಿ. ಅದ ನಂತರ ಲೆಕ್ಕ ಪರಿಶೋಧಕ ಅಂದ್ರೆ ಅಕೌಂಟೆಂಟ್ ಹುದ್ದೆಗಳಿಗೆ 35ರಿಂದ 1,12,000. ಇನ್ನು ಜೂನಿಯರ್ ಸೆಕ್ರೆಟರಿ ಸಹಾಯಕ ಅಂತೇಳಿ 19ರಿಂದ 63,000 ತನಕ ಸ್ಯಾಲ್ರಿ. ಇನ್ನು ಪ್ರಯೋಗಾಲಯ ಸಹಾಯಕ ಕೊನೆಯದಾಗಿ ಪ್ರಯೋಗಾಲಯ ಸಹಾಯಕ ಹುದ್ದೆಗೆ 18ರಿಂದ 59,000 ತನಕ ಸ್ಯಾಲ್ರಿ ಆಗಿರತ್ತೆ. ನಾನು ನಿಮಗೆ ಈ ಒಂದು ಪೋಸ್ಟ್ ದಲ್ಲೇ ಈ ಒಂದು ನೋಟಿಸ್ ದಲ್ಲೇ ತಿಳಿಸ್ಕೊಡ್ಬೇಕಂದ್ರೆ ತುಂಬಾ ಲಾಂಗ್ ಆಗತ್ತೆ. ಇಲ್ಲಿ ನಿಮಗೆ ಡೀಟೇಲ್ಸ್ ಈ ರೀತಿ ಸ್ಕಿಪ್ ಮಾಡ್ಬೇಕಲ್ಲ, ಅದೊಂದೊಂದು ಸರಿ ಸಿಗೋದಿಲ್ಲ. ಇದರಲ್ಲಿ ಇರತ್ತೆ, ಬಟ್ ಅದು ಸ್ಕಿಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು ಇಲ್ಲಿದೆ ನೋಡಿ. ನಾನು ಏನ್ ತಿಳಿಸ್ಕೊಟ್ಟಿನಲ್ಲ ಈಗ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಎಷ್ಟಿರತ್ತೆ, TGT ದವ್ರಿಗೆ ಎಷ್ಟಿರತ್ತೆ, ಅದ ನಂತರ ಲೈಬ್ರರಿ ಈ ರೀತಿ ಯಾರ್ಯಾರಿಗೆ ಎಷ್ಟೆಷ್ಟು ಇರತ್ತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದನ್ನ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ನಿಮ್ಮ ಒಂದು ಟೈಮ್ ವೇಸ್ಟ್ ಆಗಬಾರ್ದು. ಅದೇ ಒಂದು ಕಾರಣಕ್ಕಾಗಿ ನಾನು ಏನೇಳಿ ತಿಳಿಸ್ಕೊಟ್ಟಿರ್ತಾನಲ್ಲ ಅದೇ ನೋಟಿಸ್ ಆಗಿರತ್ತೆ. ನಾನು ಹಿಂದ್ಗಡೆ ಒಂದ್ಸಾರಿ ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಆಗಿ ಮತ್ತು ಫೇಸ್ಬುಕ್ ಕೂಡ ವಿಸಿಟ್ ಆಗಿ ನೋಡಿ. ಇಲ್ಲಿ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಪೋಸ್ಟ್ ವೈಸ್ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪ್ರಾಂಶುಪಾಲ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಪದವಿ B.Ed ಸ್ನಾತಕೋತ್ತರ ಪದವಿ MD ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಆಗಬೇಕು. ಇದು ಪ್ರಾಂಶುಪಾಲ ಹುದ್ದೆಗಳಿಗೆ. ಅದ ನಂತರ PGT ದವರಿಗೆ B.Ed ಸ್ನಾತಕೋತ್ತರ ಮತ್ತು ಪದವಿ MD ಕಂಪ್ಲೀಟ್ ಆಗಿರಬೇಕು. ಅದ ನಂತರ TGT ಪದವಿ BSc BA ಅಥವಾ BTech BPEd BL ಅದ ನಂತರ ಪದವಿ B.Ed ಸ್ನಾತಕೋತ್ತರ ಪದವಿ ಇದೆಲ್ಲ ಪಾಸ್ ಆಗಿರ್ಬೇಕಾಗತ್ತೆ. ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗೆ BSc ಪಾಸ್ ಆಗಿರಬೇಕು. ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಪದವಿ ಪಾಸ್ ಆಗಿರಬೇಕು. ಲೆಕ್ಕ ಪತ್ರಗಾರರಿಗೆ ಪದವಿ BCom ಪಾಸ್ ಆಗಿರಬೇಕು. ಜೂನಿಯರ್ ಸೆಕ್ರೆಟರಿ ಹುದ್ದೆಗಳಿಗೆ ಸಹಾಯಕ ಹುದ್ದೆಗಳಿಗೆ 12ನೇತೆ, ಪ್ರಯೋಗಾಲಯ ಸಹಾಯಕ ಹುದ್ದೆಗಳಿಗೆ 10ನೇತೆ ಸೆಕೆಂಡ್ PUC ಅಂದ್ರೆ SSLC ಸೆಕೆಂಡ್ PUC ಪಾಸ್ ಆಗಿರಬೇಕು. ಇದು ವಿದ್ಯಾರ್ಹತೆ ನಿಯಮಗಳ ಒಂದು ಪ್ರಕ್ರಿಯೆ. ಇನ್ನು ಏಕಲವ್ಯ ಮಾದರಿ ವಸತಿ ಶಾಲೆ ಇದೆಯಲ್ಲ, ಇಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. 2025 ಮತ್ತು 26ನೇ ಸಾಲಿನ ನೇಮಕಾತಿ. ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ನಮ್ಮೊಂದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಅಖಿಲ ಭಾರತದಲ್ಲಿ. ಇನ್ನು ಎಷ್ಟೆಷ್ಟು ನಿಮಗೆ ಏಜ್ ಲಿಮಿಟ್ ಆಗಿರಬೇಕು, ನಿಮಗೆ ಕಡ್ಡಾಯವಾಗಿ 18 ವರ್ಷ ಆಗಿರಲೇಬೇಕಾಗತ್ತೆ. ಇನ್ನು ಆ ಒಂದು ಹುದ್ದೆಗೆ ತಕ್ಕಂತೆ 30ರಿಂದ 50 ವರ್ಷ ತನಕ ವಯಸ್ಸಿರತ್ತೆ. ಇದು ನಿಮಗೆ ಗರಿಷ್ಠವಾಗಿ 18 ವರ್ಷ ಆಗಿರಲೇಬೇಕಾಗತ್ತೆ. ಇದು ಒಂದ್ ಕಡೆ ಆಯ್ತು. ಇನ್ನು ನಿಮಗೆ ಗರಿಷ್ಠ ವಯೋಮಿತಿ ಹುದ್ದೆಯ ಆಧಾರದ ಮೇಲೆ 30ರಿಂದ 50 ವರ್ಷ ಒಳಗಡೆ ಇರಬೇಕಾಗತ್ತೆ. ಅಂತ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು. ಇದು ಗರಿಷ್ಠ ವಯಸ್ಸು ಹೇಳ್ತಾ ಇರೋದು 30ರಿಂದ 50 ವರ್ಷ. 50 ವರ್ಷ ಯಾರ್ಯಾರು ಇದ್ದೀರಲ್ಲ ಅವರೆಲ್ಲರೂ ಒಳಗಿನವರು ಅಪ್ಲಿಕೇಶನ್ ಹಾಕಿ ಇದಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸೆಪ್ರೇಟ್ ಆಗಿ ಒಂದೊಂದ ತಿಳಿಸ್ಕೊಡ್ಬೇಕಂದ್ರೆ ತುಂಬಾ ಲಾಂಗ್ ಆಗತ್ತೆ ವಿಡಿಯೋ, ತುಂಬಾ ಜನ ನೋಡೋದಲ್ಲ. ನೋಡಿ ಸಾಂತರ. ಇನ್ನು ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕಿರತ್ತೆ. 3 ವರ್ಷದಿಂದ 15 ವರ್ಷ ತನಕ ಸಡಿಲಿಕ್ಕಿರತ್ತೆ. ಇನ್ನು ಅರ್ಜಿ ಶುಲ್ಕಗಳು ಯಾರಿಗೆ ಎಷ್ಟೆಷ್ಟಿದೆ ಅಂದ್ರೆ ಮಹಿಳಾ ಅಭ್ಯರ್ಥಿಗಳು SC ST PWBD ಅವರನ್ನ ಬಿಟ್ಟು ಉಳಿದಂತ ಅಭ್ಯರ್ಥಿಗಳಿಗೆ 1,000ದಿಂದ 2,000 ತನಕ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಯಾವ್ಯಾವ ಒಂದು ಪೋಸ್ಟ್ಗೆ ಎಷ್ಟೆಷ್ಟಿದೆ ನೋಡಿ. ಪ್ರಾಂಶುಪಾಲ ಹುದ್ದೆಗಳಿಗೆ 2,000 ರೂಪಾಯಿ ಅರ್ಜಿ ಶುಲ್ಕ. ಏನು ಮೊದಲಿಗೆ ವರ್ಗ ತಿಳಿಸ್ಕೊಟ್ಟೇನಲ್ಲ ಆ ಒಂದು ವರ್ಗನ ಹೊರತುಪಡಿಸಿ ಉಳಿದಂತ ಎಲ್ಲ ಒಂದು ವರ್ಗದವರಿಗೆ 2,000 ರೂಪಾಯಿ ಪ್ರಾಂಶುಪಾಲ ಹುದ್ದೆಗೆ. ಇನ್ನು PGT TGT ಹುದ್ದೆಗಳಿಗೆ 1,500 ರೂಪಾಯಿ ಅರ್ಜಿ ಶುಲ್ಕ. ಬೋಧಕೇತರ ಸಿಬ್ಬಂದಿ ಹುದ್ದೆಗಳಿಗೆ 1,000 ತನಕ. ಇನ್ನು ಉಳಿದಂತ ಪೋಸ್ಟ್ಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರತ್ತೆ. ಆನ್ಲೈನ್ ಅಲ್ಲಿ ಪಾವತಿ ಮಾಡಬೇಕು. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ 2 ಪತ್ರಿಕೆ ಇರತ್ತೆ. OMR ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಬಹು ಆಯ್ಕೆ ಪ್ರಶ್ನೆಗಳು ಶ್ರೇಣಿ 1 ಪ್ರಶ್ನೆ ಪತ್ರಿಕೆ 1 ಪ್ರಶ್ನೆ ಪತ್ರಿಕೆ 2 ಪೇಪರ್ 1 ಪೇಪರ್ 2 ಈ ರೀತಿ ಇಡ್ತಾರೆ. ಅದ ನಂತರ ಕೌಶಲ್ಯ ಪರೀಕ್ಷೆ ಸಂದರ್ಶನ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ಆಯ್ಕೆ ಮಾಡ್ತಾರೆ. ನೋಡಿ ಸಾಂತ್ರ, ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ಪರೀಕ್ಷೆಗಳು ಏನ್ ಹೇಳಕ್ಕಾಗಲ್ಲ, ಕನ್ನಡದಲ್ಲಿ ಕೂಡ ಇರತ್ತೆ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ. 23 ಅಕ್ಟೋಬರ್ ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನೋಟಿಸ್ ಕೂಡ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಆ ಒಂದು ಪರೀಕ್ಷಾ ಪಠ್ಯಕ್ರಮ ಹೆಂಗಿರತ್ತೆ, OMR ಇದಕ್ಕೆ ಎಷ್ಟೆಷ್ಟು ಪ್ರಶ್ನೆ ಪತ್ರಿಕೆ ಇರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಈ ಒಂದು ನೋಟಿಸ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮೊಂದು ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ ಪ್ರಶಾಂತ್ ಮೀಡಿಯಾ ಅಂತೇಳಿ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ.